ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕಾ. ಇವತ್ತು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮಾರ್ನಿಂಗ್ ಸೆಷನ್ ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಆಫ್ಟರ್ನೂನ್ ಊಟ ಮುಗಿಸ್ಕೊಂಡು ಬಂದು ಸಾಂಗ್ ಕೇಳಬೇಕು ಅನಿಸ್ತಾ ಇತ್ತು. ಒಳ್ಳೆ ಸಾಂಗ್ ಕೇಳಿಕೊಂಡು ಅದ್ರ ಜೊತೆ ನಾನು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿಕೊಂಡು ಅದರಲ್ಲಿ ಲಿರಿಕ್ಸ್ ಗೊತ್ತಿಲ್ಲದೆ ತಪ್ಪು ಲಿರಿಕ್ಸ್ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ನನ್ನ ಆ್ಯಕ್ಟಿಂಗ್ನ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಇವತ್ತಿನ ಥಾಟ್ ಬಂದ್ಬಿಟ್ಟು, ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು. ಇವತ್ತು ಟೀಚರ್ಸ್ ಡೇ. ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಿಮ್ಮಿಂದಲೇ ನಾವು ಗುರುಗಳೇ. ಗೈಸ್, ಇವತ್ತು ಲಾಸ್ಟ್ ಡೇ ಆಫ್ ಇಂಟರ್ನಲ್ಸ್ ಇತ್ತು. ನನಗೆ ಒಂದೇ ಸಬ್ಜೆಕ್ಟ್ ಇದ್ದಿದ್ದು ಇವತ್ತು, ಸೈಬರ್ ಸೆಕ್ಯೂರಿಟಿ. ಆಮೇಲೆ ಅದು ಕಂಪ್ಯೂಟರ್ ಬೇಸ್ಡ್ ಆಗಿದ್ದರಿಂದ ನನಗೆ ತುಂಬ ಈಸಿ ಆಗಿತ್ತು. ಕಂಪ್ಯೂಟರ್ ಬೇಸ್ಡ್ ಸಬ್ಜೆಕ್ಟ್ಸು ಅದು ಓದೋದಕ್ಕೆ ಮೂಡಿದ್ದಿದ್ದಿಲ್ಲ ಗೈಸ್. ಅಂದರೆ ಯೋಚನೆ ಮಾಡ್ತಾಯಿದ್ದೆ, ಇದನ್ನ ಓದಬೇಕಾ, ಇದನ್ನ ಹಾಗೆ ಬರಿಬೋದಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತಿದ್ದೆ. ಆಮೇಲೆ ಆದರೂ ಓದಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ವಶನ್ಸ್ನ ಕವರ್ ಮಾಡ್ತಾಯಿದ್ದೆ. ಓದ್ತಾ ಹಾಗೆ ಫ್ರಸ್ಟ್ರೇಟ್ ಆಗ್ತಾಯಿದ್ದೆ. ಈಸಿ ಇತ್ತು ಇಲ್ಲ ಒಂದೇ ಚಾಪ್ಟರ್ ಅವ್ರು ಕೊಟ್ಟಿದ್ರು ಅನ್ನೋ, ಇಲ್ಲ ಕಡಿಮೆ ಇತ್ತು ಅಂತ ಮೇ ಬಿ ಯಾವ ರೀಸನ್ಗಂತಲೇ ಗೊತ್ತಿಲ್ಲ, ಸುಮ್ಮನೆ ಫ್ರಸ್ಟ್ರೇಟ್ ಆಗ್ತಾಯಿದ್ದೆ. ಆದರೂ ಅಂದರೆ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ ನಾನು. 1-2 ಅವರ್ಸಲ್ಲೆಲ್ಲ ಆಗಲೇ ನಾನು ಕವರ್ ಮಾಡಿಬಿಟ್ಟಿದ್ದೆ. ರೂಮ್ಮೇಟ್ ಬಂದಳು, ಅವಳಿಗೆ ಹಾಯ್ ಮಾಡಿ ಓದೋಕ್ಕೆ ಕೂತ್ಕೊಂಡೆ. ಅವಳು ಚಿಪ್ಸ್ ಕೊಟ್ಟಳು, ಚಿಪ್ಸ್ನ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಹಂಗೆ ಮಾತಾಡ್ತಾನೆ ಓದ್ಕೊಂಡು, ನೆಕ್ಸ್ಟ್ ನಮ್ಮ ರೂಮ್ಮೇಟ್ ಪಪ್ಸ್ ತಂದು ಕೊಟ್ಟರು, ಪಪ್ಸ್ ತಿನ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಎಲ್ಲ ಓದ್ಕೊಂಡಿದ್ದೆ. ಅವ್ರು ಪಪ್ಸ್ ಕೊಟ್ಟನೆ ಅದನ್ನ ತಿನ್ಕೊಂಡು ಅವ್ರ ಜೊತೆ ಎಲ್ಲ ಅಳತೆ ಹೊಡ್ಕೊಂಡು ಓದಿದ್ನೇ ರಿವೈಸ್ ಮಾಡ್ತಾಯಿದ್ದೆ. ನನಗೆ ಅಂದರೆ ಇವಾಗ ಇಂಟರ್ನಲ್ಸ್ ಇದೆ ಅಂತ ಅಂದರೆ ಇವಾಗ ನಾನು ಅದು ಫುಲ್ ಓದಿರ್ತೀನಿ, ಅವ್ರು ಎಷ್ಟು ಸಿಲೆಬಸ್ ಕೊಟ್ಟಿರ್ತಾರೋ ಅಷ್ಟು ಕವರ್ ಮಾಡಿರ್ತೀನಿ. ಬಟ್ ನನಗೆ ಸುಮ್ಮನೆ ಕೂರೋದಕ್ಕಾಗಲ್ಲ. ನಾನು ಏನು ಓದಿರ್ತೀನೋ ಅದನ್ನ ರಿಪೀಟ್ ಮಾಡ್ತಾನೇ ಇರ್ತೀನಿ. ಅದು ಅವ್ರು ಬೇರೆಯವ್ರ ಜೊತೆ ಮಾತಾಡ್ಕೊಂಡಾದರೂ ಹೆಂಗಾದರೂ ಒಟ್ಟು ನಾನು ಅದು ಓದ್ತಾನೇ ಇರಬೇಕು. ಅದು ಯಾವ ಒಂದು ಯೂನಿಟ್ ಟೆಸ್ಟ್ಗೆ ನೆಕ್ಸ್ಟು ನಮ್ಮ ರೂಮ್ಮೇಟು ಮಿರರ್ ಹಿಡ್ದಿದ್ಲು ನನಗೆ. ನಾನು ಫೋರ್ಸ್ ಮಾಡಿ ಇಡ್ಸಿದ್ದೆ. ಮಿರರ್ ಹಿಡ್ದಿದ್ಲು, ಫೇಸ್ ವಾಶ್ ಮಾಡಿಕೊಂಡೆ. ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅದೇ ರಿವೈಸ್ ಮಾಡ್ತಾಯಿದ್ದೆ. ಇನ್ನೂ ಟೈಮ್ ಇತ್ತು ಅಂತ ರಿವೈಸ್ ಮಾಡ್ಕೊತಿದ್ದೆ. ರಿವೈಸ್ ಮುಗಿಸಿ ನೆಕ್ಸ್ಟ್ ತಲೆ ಒರೆಸ್ಕೊಂಡು ಸ್ವಲ್ಪ ಪೋಸಸ್ ಎಲ್ಲ ಕೊಟ್ಕೊಂಡು ರೆಡಿ ಆದೆ ಕಾಲೇಜ್ಗೆ.